ಸೊ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಡೋಲು. ಸೊ ಈ ವಿಡಿಯೋ ಒಳಗೆ ಚಾಪ್ಟರ್ ಅನ್ನತ್ತಿದ್ದೆ ವಿಡಿಯೋ ಒಳಗೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂದ್ರೆ ದ ಫುಟ್ ಪ್ರಿಂಟ್ಸ್ ವಿದೌಟ್ ಫೀಟ್ ಅಂತ ಹೇಳೋ ಒಂದು ಸಪ್ಲಿಮೆಂಟ್ರಿ ಆ ಬುಕ್ ಒಳಗೆ ಚಾಪ್ಟರ್ ಐತಲ್ಲ ಅದ್ರ ಬಗ್ಗೆ ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋಣ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್. ದ ಟೂ ಬಾಯ್ಸ್ ಸ್ಟಾರ್ಟೆಡ್ ಇನ್ ಅ ಸರ್ಪ್ರೈಸ್ ಎಟ್ ಅ ಫ್ರೆಶ್ ಮಡ್ಡಿ ಇಂಪ್ರಿಂಟ್ಸ್ ಆಫ್ ಅ ಪೇರ್ ಆಫ್ ಅ ಬೇರ್ ಫೀಟ್. ಸೊ ಇಬ್ಬರು ಹುಡುಗರು ಇರ್ತಾರೆ. ಸೊ ಅವ್ರು ಏನು ನೋಡ್ತಾರಂದ್ರೆ ಸರ್ಪ್ರೈಸ್ ಆಕಾರ ಏನು ನೋಡಂದ್ರೆ ಒಂದಿಷ್ಟು ಮಡ್ಡಿ ಇಂಪ್ರಿಂಟ್ಸ್ ಇರ್ತಾವೆ ಬೇರ್ ಫೀಟ್ ಅಂದ್ರೆ ಬರೇ ಕಾಲಿಲ್ಲೇ ಬಂದಿದ್ದು ಮಣ್ಣಿನ ಏನಿರ್ತಾವೆ ಅಂದ್ರೆ ಹೆಜ್ಜೆ ಮೂಡಿರ್ತಾವೆ. ಅದನ್ನು ನೋಡಿ ಅವ್ರಿಗೆ ಏನಾಕತ್ತಂದ್ರೆ ಸರ್ಪ್ರೈಸ್ ಆಕತಿ, ಶಾಕ್ ಆಕತಿ. ವಾಟ್ ವಾಸ್ ಅ ಬೇರ್ ಫುಟೆಡ್ ಮ್ಯಾನ್ ಡೂಯಿಂಗ್ ಆನ್ ದ ಸ್ಟೆಪ್ಸ್ ಆಫ್ ಅ ಹೌಸ್ ಇನ್ ದ ಮಿಡಲ್ ಆಫ್ ಅ ಲಂಡನ್ ಆ್ಯಂಡ್ ವೇರ್ ವಾಸ್ ದ ಮ್ಯಾನ್ ಅಂತ ಕೇಳ್ತಾರೆ ಅವರು. ಆಸ್ ದ ಗೇಸ್ಟ್ ಅ ರಿಮಾರ್ಕೆಬಲ್ ಸೈಟ್ ಮೆಟ್ ದೇರ್ ಐಸ್ ಅ ಫ್ರೆಶ್ ಫುಟ್ ಮಾರ್ಕ್ ಅಪಿಯರ್ಡ್ ಫ್ರಮ್ ನೋವೇರ್. ಸೊ ಹಂಗೆ ಅವ್ರು ಅದನ್ನು ಫಾಲೋ ಮಾಡ್ಕೊತ ಹೋದಾಗ ಆಸ್ ದ ಗೇಸ್ ಅಂದ್ರೆ ಅವ್ರು ಸರ್ಪ್ರೈಸ್ ಆಕಾರ. ಸರ್ಪ್ರೈಸ್ ಆಗಿ ಎಲ್ಲಪ್ಪ ಬೇರ್ ಫುಟೆಡ್ ಮ್ಯಾನ್ ಏನು ಮಾಡತ್ತಾನ ಅಂದ್ರೆ ಬರೀ ಕಾಲಿಲಿ ಹೆಂಗೆ ಅಡ್ಡಾಡತ್ತಾನವ ಅಂಥೇಳಿ ಅವ್ರು ಅದನ್ನು ಫಾಲೋ ಮಾಡ್ಕೊತ ಹೋದಾಗ ಅವ್ರಿಗೆ ಏನು ಕಾಣಿಸ್ತೈತಂದ್ರೆ ಅಲ್ಲೇ ಫಾರ್ಮ್ ಆಗತ್ತಿದ್ದು ಫ್ರೆಶ್ ಫುಟ್ ಮಾರ್ಕ್ ಅಪಿಯರ್ಡ್ ಫ್ರಮ್ ನೋವೇರ್ ಅಂದ್ರೆ ಅಲ್ಲೇ ಏನಾಗತ್ತಿತ್ತು ಅಂದ್ರೆ ಫಾರ್ಮ್ ಆಗತ್ತಿದ್ದು. ಸೊ ಫರ್ದರ್ ಫುಟ್ ಪ್ರಿಂಟ್ಸ್ ಫಾಲೋಡ್ ಒನ್ ಆಫ್ಟರ್ ಅನದರ್. ಸೊ ಹಿಂಗೆ ಒಬ್ವಿಯಸ್ಲಿ ಇದು ನೀವು ಚಾಪ್ಟರ್ ಓದಿದ್ರೆ ಗೊತ್ತಿರ್ತೈತಿ. ಫುಟ್ ಪ್ರಿಂಟ್ಸ್ ಏನಂದ್ರೆ ಹಂಗೆ ಒಂದೊಂದು ಮೂಡ್ಕೊಂತ ಹೊಂಟಿದ್ದು ಡಿಸೆಂಡಿಂಗ್ ದ ಸ್ಟೆಪ್ಸ್ ಆ್ಯಂಡ್ ಪ್ರೋಗ್ರೆಸಿಂಗ್ ಡೌನ್ ದ ಸ್ಟ್ರೀಟ್ಸ್. ಸೊ ಹಂಗೆ ಮುಂದೆಲ್ಲ ಸ್ಟೆಪ್ಸ್ ಇಳ್ಕೊಂತ ಹಂಗೆ ಸ್ಟ್ರೀಟ್ಸ್ ನಡ್ಕೊತ ಏನಂದ್ರೆ ಅದು ಹಂಗೆ ಫಾಲೋ ಆಗತ್ತಿತ್ತು. The boys followed fascinated until the muddy impressions came fainter and at last disappeared altogether. ಸೊ ಫಾಲೋ ಮಾಡ್ಕೊತಾನು ಹೋದ್ರು ಅವ್ರಿಬ್ರು ಹುಡುಗರು. ಆಮೇಲೆ ಫೇಂಟರ್ ಅಂದ್ರೆ ಅದ್ರ ಒಪ್ಯಾಸಿಟಿ, ನಾ ಎಡಿಟಿಂಗ್ ಓಡಿಸೋದು ಅಂದ್ರೆ ಅದ್ರದ್ದು ಬ್ರೈಟ್ನೆಸ್ ಅಥವಾ ಕ್ಲಿಯರ್ನೆಸ್ ಏನಂದ್ರೆ ಕಡಿಮೆ ಹಾಕೊಂತಾನೆ ಹೋತು. ಸೊ ಕಡಿಮೆ ಆದಮೇಲೆ ಅದು ಲಾಸ್ಟಿಗೆ ಏನಾಗತ್ತಂದ್ರೆ ಡಿಸಪಿಯರ್ ಆಗ್ಬಿಡುತ್ತೆ. ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಮಿಸ್ಟ್ರಿ ವಾಸ್ ರಿಯಲಿ ಸಿಂಪಲ್ ಇನಫ್. ಸೊ ಈ ಮಿಸ್ಟ್ರಿದ ಎಕ್ಸ್ಪ್ಲನೇಷನ್ ಏನಂತಂದ್ರೆ ಸ್ವಲ್ಪ ಸಿಂಪಲ್ ಐತಿ. ದ bewildered boys had been following a scientist who had just discovered how to make a human body transparent. ಸೊ ಅವ್ರೇನು bewildered boys ಅಂತಿದ್ರಲ್ಲಿ ಇಬ್ರೇನು ಫಾಲೋ ಮಾಡತ್ತಿದ್ರು ಸ್ಟಾರ್ಟಿಂಗಿಂದ. ಅವ್ರು ಯಾರನ್ನ ಫಾಲೋ ಮಾಡತ್ತಿದ್ರು ಅಂದ್ರೆ ಅವರು ಸೈಂಟಿಸ್ಟ್ನ ಫಾಲೋ ಮಾಡತ್ತಿದ್ರು. ಆ ಸೈಂಟಿಸ್ಟ್ ಏನು ಮಾಡಿದ್ನಂದ್ರೆ ಜಸ್ಟ್ ಈಗ ತಾನೇ ಏನು ಮಾಡಿದ್ನಂದ್ರೆ ಹ್ಯೂಮನ್ ಬಾಡಿನ ಹೆಂಗೆ ಟ್ರಾನ್ಸ್ಪರೆಂಟ್ ಮಾಡ್ಬೇಕಂತ ಹೇಳಿ ಹೆಂಗೆ ಅದರದೊಂದು ಇದನ್ನು ಕಂಡಿಡ್ತಾರೆ. ಯು ಕ್ಯಾನ್ ಕೀಪ್ ಇಟ್ ಆಸ್ ಮೋಟು ಪತ್ಲು ನೋಡಿದ್ರೆ ನೆನ್ಪಿರ್ತೈತೆ ಡಾಕ್ಟರ್ ಜಟ್ಕಾ, ಹಂಗೆ ನೀವು ನೆನ್ಪಿಟ್ಕೋಬೋದು. ಆ ಟೈಪ್ ಅವ ಸೈಂಟಿಸ್ಟ್ ಇದ್ದ. ಆ ಸೈಂಟಿಸ್ಟ್ ಹೆಸರು ಏನಂದ್ರೆ ಗ್ರಿಫಿನ್ ದ ಸೈಂಟಿಸ್ಟ್ ಹ್ಯಾಡ್ ಕ್ಯಾರಿಡ್ ಔಟ್ ದ ಎಕ್ಸ್ಪೆರಿಮೆಂಟ್ ಆಫ್ಟರ್ ಎಕ್ಸ್ಪೆರಿಮೆಂಟ್ ಟು ಪ್ರೂವ್ ದ್ಯಾಟ್ ಹ್ಯೂಮನ್ ಬಾಡಿ ಕುಡ್ ಬಿಕಮ್ ಇನ್ವಿಸಿಬಲ್. ಸೊ ಅವ ಎಕ್ಸ್ಪೆರಿಮೆಂಟ್ ಮಾಡ್ಕೊಂತ ಫೈನಲ್ ಏನಂದ್ರೆ ಅವಂಗ ರಿಸಲ್ಟ್ ಸಿಕ್ಕಿರ್ತೈತಿ. ಈಗ ಏನಾಗಿರ್ತೈತಿ ಹ್ಯೂಮನ್ ಬಾಡಿ ಅವನ ಬಾಡಿನ ಏನಾಗೈತೆ ಅಂದ್ರೆ ಇನ್ವಿಸಿಬಲ್ ಆಗಿರ್ತೈತಿ. ಫೈನಲಿ ಹಿ ಸ್ವಾಲೋಡ್ ಅ ಸರ್ಟೆನ್ ರೇರ್ ಡ್ರಗ್ಸ್ ಆ್ಯಂಡ್ ಇಸ್ ಅ ಬಾಡಿ ಬಿಕಮ್ ಆಸ್ ಅ ಟ್ರಾನ್ಸ್ಪರೆಂಟ್ ಆಸ್ ಅ ಶೀಟ್ ಆಫ್ ಅ ಗ್ಲಾಸ್. ಸೊ ಒಂದಿಷ್ಟು ಏನಂದ್ರೆ ಡ್ರಗ್ಸ್ನ ಕನ್ಸ್ಯೂಮ್ ಮಾಡಿದ್ಮೇಲೆ ಏನಾಕತ್ತಂದ್ರೆ ಅವ್ನ ಬಾಡಿ ಏನಾಕತ್ತಂದ್ರೆ ಟ್ರಾನ್ಸ್ಪರೆಂಟ್ ಆಕತಿ ಆಸ್ ಅ ಶೀಟ್ ಆಫ್ ಅ ಗ್ಲಾಸ್. ಅಂದ್ರೆ ಗ್ಲಾಸ್ ಹೆಂಗೆ ಟ್ರಾನ್ಸ್ಪರೆಂಟ್ ಇರ್ತೈತಲ್ಲ ಹಂಗೆ ಟ್ರಾನ್ಸ್ಪರೆಂಟ್ ಆಕತಿ. ದೋ ಇಟ್ ಆಲ್ಸೋ ರಿಮೈಂಡ್ ಆಸ್ ಅ ಸಾಲಿಡ್ ಆಸ್ ಗ್ಲಾಸ್. ಆದರೂ ಅದು ಎಷ್ಟು ಸಾಲಿಡ್ ಗ್ಲಾಸ್ ಇರ್ತೈತಲ್ಲ ಅಷ್ಟು ಸಾಲಿಡ್ ಇರ್ತೈತೆ. ಬ್ರಿಲಿಯಂಟ್ ಸೈಂಟಿಸ್ಟ್ ದೋ ಹಿ ವಾಸ್. ಸೊ ಅವ ಏನಿದ್ದಂದ್ರೆ ಒಬ್ಬ ಗ್ರಿಫಿನ್ ಏನಿದ್ದಂದ್ರೆ ಭಾಳ ಅಂದ್ರೆ ಬ್ರಿಲಿಯಂಟ್ ಸೈಂಟಿಸ್ಟ್ ಇದ್ದ. ಗ್ರಿಫಿನ್ ವಾಸ್ ರಾದರ್ ಅ ಲಾಲೆಸ್ ಪರ್ಸನ್. ಲಾಲೆಸ್ ಅಂದ್ರೆ ಏನ ಲಾ ಫಾಲೋ ಮಾಡ್ಲಾರ್ದ ಅಥವಾ ಅವಂಗೇನಂದ್ರೆ ಕ್ರೈಮ್ ಮಾಡೋದ್ರಾಗ ಭಾಳ ಮಜಾ ಬರೋದು. ತಪ್ಪು ಉಪಯೋಗ ಮಾಡೋದು ಅಂತಾರಲ್ಲ ಆ ಕೆಲಸ ಮಾಡೋದ್ರಾಗ ಅವಂಗೇನಂದ್ರೆ ಭಾಳ ಮಜಾ ಬರೋದು. ಹೀಸ್ ಲ್ಯಾಂಡ್ ಲಾರ್ಡ್ ಡಿಸ್ಲೈಕ್ಡ್ ಹಿಮ್ ಆ್ಯಂಡ್ ಟ್ರೈ ಟು ಇಜೆಕ್ಟ್ ಹಿಮ್. ಸೊ ಅವ್ನ ಲ್ಯಾಂಡ್ ಲಾರ್ಡ್ ಅವ ಅಂದರೆ ಎಲ್ಲೇ ಬಾಡಿಗೆ ಇರ್ತಿದ್ನಲ್ಲ ಮನ್ಯಾಗ. ಸೊ ಆ ಬಾಡಿಗೆ ಇದ್ದ ಮನ್ಯಾಗ ಅವ್ನ ಲ್ಯಾಂಡ್ ಲಾರ್ಡ್ ಏನಿರ್ತಿದ್ರಲ್ಲ ಡಿಸ್ಲೈಕ್ಡ್ ಹಿಮ್ ಅಂದ್ರೆ ಸೇರ್ತಿದ್ದಲ್ಲ ಅವ್ರಿಗೆ, ಮತ್ತು ಲ್ಯಾಂಡ್ ಲಾರ್ಡಿಗೆ ಏನಂದ್ರೆ ಸೇರ್ತಿದ್ದಲ್ಲ. ಆ್ಯಂಡ್ ಟ್ರೈ ಟು ಎಜೆಕ್ಟ್ ಹಿಮ್ ಅಂದ್ರೆ ಬಿಟ್ಟು ಹೋಗಪ್ಪ ಅಂಥೇಳಿ ರಗಡ್ಸಲ್ಲಿ ಹೇಳಿದ್ರು. ಅದಕ್ಕೆ ಇವ ಏನು ಮಾಡ್ತಾನಂದ್ರೆ ಲಾಲೆಸ್ ಮನುಷ್ಯ ಇನ್ ರಿವೆಂಜ್ ಗ್ರಿಫಿನ್ ಸೆಟ್ ಅ ಫೈರ್ ಟು ದ ಹೌಸ್. ಸೊ ರಿವೆಂಜ್ ಒಳಗೆ ಏನು ಮಾಡ್ತಾನಂದ್ರವ ಗ್ರಿಫಿನ್ ಹೋಗಿ ಆ ಇದಕ್ಕೆ ಬೆಂಕಿನ ಹಚ್ಚಿಬಿಡ್ತಾನೆ. ಯಾರೋ ಲ್ಯಾಂಡ್ ಲಾರ್ಡ್ಸ್ ಹೌಸಿಗೆ ಹೋಗಮ್ಮ ಗ್ರಿಫಿನ್ ಏನು ಮಾಡ್ತಾನಂದ್ರೆ ಬೆಂಕಿನ ಹಚ್ಚಿಬಿಡ್ತಾನೆ. ತಸ್ ಇಟ್ ವಾಸ್ ದ್ಯಾಟ್ ಹಿ ಬಿಕಮ್ ಅ ಹೋಮ್ಲೆಸ್ ವಾಂಡರರ್. ಅಂದ್ರೆ ಅವಂಗೇನೋ ಮನಿ ಇದ್ದಿದ್ದಿಲ್ಲ, ಅವ್ರ ಲ್ಯಾಂಡ್ ಲಾರ್ಡ್ ಮನಿಗೆ ಬೆಂಕಿ ಹಚ್ಚಿದ. ಸೊ ಇಂಥ ಒಟ್ಟು ಕ್ರೂರ ಮನುಷ್ಯ ಆಗ್ಬಿಟ್ಟಿದ್ದ. ವಿದೌಟ್ ಕ್ಲೋತ್ಸ್ ವಿದೌಟ್ ಮನಿ ಆ್ಯಂಡ್ ಕ್ವೈಟ್ ಇನ್ವಿಸಿಬಲ್. ಸೊ ವಿದೌಟ್ ಕ್ಲೋತ್ಸ್ ಯಾಕಂದ್ರೆ ಕ್ಲೋತ್ಸ್ ಹಾಕೊಂಡ್ರೆ ಬಟ್ಟೆ ಕಂಡುಬಿಡ್ತವೆ, ಹಿಂಗೆ ಹಂಗಾನ ಅಡ್ಡಾಡ್ಬೇಕು ಬರೇ ಬತ್ಲ. ಸೊ ವಿದೌಟ್ ಕ್ಲೋತ್ಸ್ ಮನಿನೂ ಇದ್ದಿದ್ದಿಲ್ಲ ಆ್ಯಂಡ್ ಹಿ ವಾಸ್ ಇನ್ವಿಸಿಬಲ್ ಅಂಟಿಲ್ ಹಿ ಹ್ಯಾಪನ್ ಟು ಸ್ಟೆಪ್ ಇನ್ ಸಮ್ ಮಡ್ ಆ್ಯಂಡ್ ಲೆಫ್ಟ್ ಫುಟ್ ಪ್ರಿಂಟ್ಸ್ ಆಸ್ ಹಿ ವಾಕ್. ಅದು ಎಲ್ಲಿ ಮಠ ಎಲ್ಲ ನಾವು ಬರೆಗಾಲಿಲ್ಲ ಮಣ್ಣೊಳಗೆ ಕಾಲಿಟ್ಟು ಏನಾರು ನಡ್ಕೊಂಡು ಹೋದಂದ್ರೆ ಅವ್ನ ಫುಟ್ ಪ್ರಿಂಟ್ಸ್ ಆಬ್ವಿಯಸ್ಲಿ ಮೂಡ್ತಿದ್ದು. ನೆಕ್ಸ್ಟ್
He escaped easily enough from the boys who followed his footprints in London. ಸೊ ಆ ಲಂಡನ್ ಒಳಗೆ ಏನವ್ರ ಬೆಲ್ಡ್ವಿಲ್ಡ್ ಬಾಯ್ಸ್ ಯಾರೋ ಇದ್ರಲ್ಲ ಅವ್ರು ಬೇಸ್ಲಿ ಎಸ್ಕೇಪ್ ಹಾಕೋಣ, ಯಾಕಂದ್ರೆ ಅವು ಫುಡ್ ಸ್ಟೆಪ್ಸ್ ಏನಕ್ಕಂದ್ರೆ ಫೇಂಟ್ರ್ ಮತ್ತು ಫೆಂಟ್ರ್ ಹಾಕೊಂಡು ಬರ್ತಾವೆ. ಬಟ್ ಹೀಸ್ ಅಡ್ವೆಂಚರ್ಸ್ ವೇರ್ ಬೈ ನೋ ಮೀನ್ಸ್ ಓವರ್. ಬಟ್ ಆದ್ರೂ ಅವ ಎಷ್ಟು ತಪ್ಪು ಕೆಲಸ ಮಾಡ್ತಿದ್ದಂದ್ರೆ ಏನು ಇದನ್ನೇ ಇದ್ದಿದ್ದಿಲ್ಲ. ಈ ಹ್ಯಾಡ್ ಚೂಸನ್ ಅ ಬ್ಯಾಡ್ ಟೈಮ್ ಆಫ್ ದ ಇಯರ್ ಟು ವಾಂಡರ್ ಅಬೌಟ್ ಲಂಡನ್ ವಿದೌಟ್ ಕ್ಲೋತ್ಸ್. ಸೊ ಅವ ಏನು ಮಾಡಿದಂದ್ರೆ ಟೈಮ್ ಏನು ಚೂಸಿಂಗ್ ಇರ್ತೈತಲ್ಲ ಅದನ್ನು ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ದ. ಯಾಕಂದ್ರೆ ಲಂಡನ್ ಒಳಗೆ ಅವಾಗ ಅವ ಏನು ಅಡ್ಡಾಡ್ತಿರ್ತಾನಲ್ಲ ಅವಾಗ ಏನಂದ್ರೆ ಸ್ವಲ್ಪ ವಿಂಟರ್ ಸೀಸನ್ ಅದು, ಹೌದಾ. ಅವ ಬಟ್ಟೆ ಹಾಕೊಂಡ್ರೆ ಏನಾಕತಿ ಅವ್ನ ಇನ್ವಿಸಿಬಿಲಿಟಿ ಹೋಗ್ಬಿಡ್ತೈತಿ. ಸೊ ಅವ ಹಂಗೆ ಅಡ್ಡಾಡಿದ್ರೆ ತಂಡತ್ತತಿ. ಇಟ್ ವಾಸ್ ಅ ಮಿಡ್ ವಿಂಟರ್, ದ ಏರ್ ವಾಸ್ ಬಿಟರ್ಲಿ ಕೋಲ್ಡ್ ಆ್ಯಂಡ್ ಹೀ ಕುಡ್ ನಾಟ್ ಡೂ ವಿದೌಟ್ ಕ್ಲೋತ್ಸ್. ಸೊ ಏನೈತಂದ್ರೆ ಏರ್ ಹೆಂಗಿತ್ತು, ತಣ್ಣಂದು ಗಾಳಿ ಇತ್ತು. ಸೊ ಅವಂಗೆ ಕ್ಲೋತ್ಸ್ ಇಲ್ಲಾರ್ದ ಏನು ಮಾಡೋಕ್ಕಂತೂ ಹಾಕಿದ್ದಿಲ್ಲ. Instead of walking about the streets, he decided to slip into a big London store for warmth. ಸೊ ಅವ ಈಗ ಏನೇ ಸ್ಟ್ರೀಟ್ಸ್ ಒಳಗೆ ಅಡ್ಡಾಡೋದು ಬಿಟ್ಟು ಏನು ಮಾಡೋಣ ಅಂದ್ರೆ ಎಲ್ಲರ ದೊಡ್ಡ ಲಂಡನ್ ಸ್ಟೋರಿಗೆ ಹೋಗೋಣ, ಸ್ವಲ್ಪ ಅಲ್ಲೇ ಥಂಡಿ ಹೋಗ್ಬೋದು ಅಂತ ಹೇಳವ ಡಿಸೈಡ್ ಮಾಡ್ತಾನೆ. ಸೊ ಅಲ್ಲಿ ಹೋಗಿರ್ತಾನಮ್ಮ. ಲಾಸ್ಟಿಗೆ ಇವರೆಲ್ಲ ಸ್ಕಿಪ್ ಮಾಡಿ ಬರ್ತಾರೆ, ವಿಚಾರ ಮಾಡಿಬಿಡ್ರಿ. ಕ್ಲೋಸಿಂಗ್ ಟೈಮ್ ಅರೈವ್ಡ್. ಈಗ ಏನಾಕತ್ತಂದ್ರೆ ಆಬ್ವಿಯಸ್ಲಿ ಎಷ್ಟು ದೊಡ್ಡರ ಸ್ಟೋರಿಲಿ ಅವ್ರು ಕ್ಲೋಸ್ ಮಾಡಿ ಎಲ್ಲರೂ ಹೋಗಿ ಹೋಗ್ತಾರ. ಸೊ ಏನಾಕತ್ತಂದ್ರೆ ಕ್ಲೋಸಿಂಗ್ ಟೈಮ್ ಅರೈವ್ಡ್ ಅಂದ್ರೆ ಕ್ಲೋಸ್ ಮಾಡೋ ಟೈಮ್ ಆಕತ್ತೆ. ಆ್ಯಂಡ್ ಸೂನ್ ಆಸ್ ದ ಡೋರ್ಸ್ ವೇರ್ ಶಟ್, ಗ್ರಿಫಿನ್ ವಾಸ್ ಏಬಲ್ ಟು ಗಿವ್ ಹಿಮ್ಸೆಲ್ಫ್ ಅ ಪ್ಲೆಜರ್ ಆಫ್ ಅ ಕ್ಲೋತಿಂಗ್ ಆ್ಯಂಡ್ ಫೀಡಿಂಗ್ ಹಿಮ್ಸೆಲ್ಫ್ ವಿದೌಟ್ ಅ ರಿಗಾರ್ಡ್ ಟು ಎಕ್ಸ್ಪೆನ್ಸ್. ಸೊ ಅವ ಏನು ಮಾಡಿದಂದ್ರೆ ಅದು ಯಾವಾಗ ಬಂದ್ ಹಾಕಿರ್ತೈತಲ್ಲ ಅವಾಗ ಅವ ಏನು ಮಾಡ್ತಾನಂದ್ರೆ ಬಂದ್ ಆದ್ಕೂಳೆ as soon as the doors were shut, ಅದು ಯಾವಾಗ ಬಂದ್ ಮಾಡ್ಕೊಂಡು ಹೋಗ್ತಾರಲ್ಲ ಆಬ್ವಿಯಸ್ಲಿ ಅವ್ರಿಗೆ ಯಾರು ಕಂತ್ರು ಗ್ರಿಫಿನ್ ಕಾಣಂಗಿಲ್ಲ, ಯಾಕಂದ್ರೆ he was the invisible man, was able to give himself the pleasure of a clothing ಅಂದ್ರೆ ಚಲೋ ಬಟ್ಟೆ ತೊಗೊಂಡು ಹಾಕೊಂತಾನೆ. ಆ್ಯಂಡ್ ಫೀಡಿಂಗ್ ಹಿಮ್ಸೆಲ್ಫ್ ವಿದೌಟ್ ಅ ರಿಗಾರ್ಡ್ ಟು ಎಕ್ಸ್ಪೆನ್ಸ್. ವಿದೌಟ್ ರಿಗಾರ್ಡ್ ಟು ಎಕ್ಸ್ಪೆನ್ಸ್ ಅಂದ್ರೆ ಏನೋ ರೊಕ್ಕ ಕೊಡೋದೇನು ಹತ್ತೋದಿಲ್ಲ, ಯಾಕಂದ್ರೆ ಇನ್ವಿಸಿಬಲ್ ಮ್ಯಾನ್. He broke the open boxes and wrappers and fitted himself out with the warm clothes. ಸೊ ಏನು ಮಾಡಿದಂದ್ರೆ ತಾನ ಎದುರಾಗ ಮಾಡ್ಕೊಂಡವ ಚಲೋ ಕ್ಲೋತ್ಸ್, ವಾರ್ಮ್ ಕ್ಲೋತ್ಸ್ ಅಂದ್ರೆ ಸ್ವೆಟರ್ ಟೈಪ್ ಒಳಗೆ ಅಲ್ಲೆಲ್ಲ ಕುಂತ. ಸೂನ್ ವಿತ್ ಶೂಸ್ ಆ್ಯಂಡ್ ಓವರ್ ಕೋಟ್ ಆ್ಯಂಡ್ ಅ ವೈಡ್ ಬ್ರಿಮ್ಡ್ ಹ್ಯಾಟ್ ಹಿ ಬಿಕಮ್ ಅ ಫುಲ್ಲಿ ಡ್ರೆಸ್ಡ್ ಆ್ಯಂಡ್ ವಿಸಿಬಲ್ ಪರ್ಸನ್. ಸೊ ಶೂಸ್ ಹಾಕೊಂತಾನ, ಒಂದು ಓವರ್ ಕೋಟ್ ಹಾಕೊಂತಾನ, ಒಂದು ಹ್ಯಾಟ್ ಹಾಕೊಂತಾನ. ಈಗ ಏನಕ್ಕನಂದ್ರೆ ಸ್ವಲ್ಪ ವಿಸಿಬಲ್ ಪರ್ಸನ್ ಆಗಿ ಕಾಣ್ತಾನ. ಇನ್ ದ ಕಿಚನ್ ಆಫ್ ದ ರೆಸ್ಟೋರೆಂಟ್ ಹಿ ಫೌಂಡ್ ಅ ಕೋಲ್ಡ್ ಮೀಟ್ ಆ್ಯಂಡ್ ಅ ಕಾಫಿ. ಸೊ ಯಾವಾಗ ರೆಸ್ಟೋರೆಂಟ್ ಕಿಚನಿಗೆ ಹೋದಾಗ ಅವ್ಗೆ ಏನು ಕಾತತಂದ್ರೆ ಮೀಟ್ ಕಾಣ್ತತಿ, ಆಮೇಲೆ ಕಾಫಿ ಕಾಣ್ತತಿ. ಆ್ಯಂಡ್ ಈ ಫಾಲೋಡ್ ಅಪ್ ಬೈ ದ ಮೀಲ್ ವಿತ್ ಅ ಸ್ವೀಟ್ಸ್ ಆ್ಯಂಡ್ ಅ ವೈನ್ ಟೇಕನ್ ಫ್ರಮ್ ದ ಗ್ರೋಸರಿ ಸ್ಟೋರ್. ಸೊ ರೊಕ್ಕ ಕಟ್ಟೋದ್ರಂತೂ ಏನಿದ್ದಿದ್ದಿಲ್ಲ, ಎಲ್ಲ ಏನು ಬೇಕದನ್ನೆಲ್ಲ ಎತ್ಕೊಂಡು ಹೋಗಿದ್ದ, ತಿನ್ಕೊಂತ ಹೋಗಿದ್ದ. ಗ್ರೋಸರಿ ಸ್ಟೋರಿಂದ ತೊಳೋದು ಅಲ್ಲಿ ವೈನ ಕುಡಿತಾನವ. ಫೈನಲಿ ಈ ಸೆಟಲ್ ಡೌನ್ ಟು ಅ ಸ್ಲೀಪ್ ಆಫ್ ಅ ಪೈಲ್ ಆಫ್ ಅ ಕ್ವಿಲ್ಟ್ಸ್. ಸೊ ಅವ ಏನು ಮಾಡ್ತಾನಂದ್ರೆ ಲಾಸ್ಟಿಗೆ ಏನಂದ್ರೆ ಮುಕ್ಕೊಂತಾನ. ಉಡ್ತಾ ಹಿಫಿರು ಎಲ್ಲ ಹೋಗ್ತಿರೋದು. ಹಾಂ, ಇಫ್ ಓನ್ಲಿ ಗ್ರಿಫಿನ್ ಹ್ಯಾಡ್ ಮ್ಯಾನೇಜ್ ಟು ವೇಕ್ ಅಪ್ ಇನ್ ಅ ಗುಡ್ ಟೈಮ್ ಆಲ್ ಮೈಟ್ ಹ್ಯಾವ್ ಬೀನ್ ವೆಲ್. ಬಟ್ ಅವ ಏನು ಮಾಡ್ತಾನೆ ಅಂದ್ರೆ ಮೊಕ್ಕೊಂತಾನೆ ಕರೆ, ಬಟ್ ಹೊಳ್ಳಿ ಕರೆಕ್ಟ್ ಟೈಮಿಗೆ ಹೇಳ್ಬೇಕಲ್ಲ. ಇವ ಮೊಕ್ಕೊಂಡಾಗ ಅವರು ಸ್ಟೋರ್ ಮ್ಯಾನೇಜರ್ ಬಂದುಬಿಟ್ರೆ, ಸೊ ಅವ ಅದನ್ನು ಅಲ್ಲೊಂದು ಸ್ವಲ್ಪ ಏನಾಕತ್ತಂದ್ರೆ ತಪ್ಪಾಕತಿ. ಆಸ್ ಇಟ್ ವಾಸ್ ಹಿ ಡಿಡ್ ನಾಟ್ ವೇಕ್ ಅಪ್ ಅಂಟಿಲ್ ದ ಅಸಿಸ್ಟೆಂಟ್ಸ್ ವೇರ್ ಆಲ್ರೆಡಿ ಅರೈವಿಂಗ್ ದ ನೆಕ್ಸ್ಟ್ ಮಾರ್ನಿಂಗ್. ಅವ್ರು ಬರುವ ಒಳಗವ ಹೇಳಿಲ್ಲ. ವೆನ್ ಹಿ ಸಾ ಕಪಲ್ ಆಫ್ ದ ಅಸಿಸ್ಟೆಂಟ್ಸ್ ಅಪ್ರೋಚಿಂಗ್ ಹಿ ಪ್ಯಾನಿಕ್ಡ್ ಆ್ಯಂಡ್ ಬಿಗನ್ ಟು ರನ್. ಒಮ್ಮೆ ಅವ್ರು ಬರೋದು ನೋಡಿದ್ಕೊಳ್ಳಿ ಏನು ಮಾಡಿದ್ರೆ ಅವ ಒಮ್ಮೆ ಪ್ಯಾನಿಕ್ ಆಗಿ ಓಡ್ ಹೋಗಕ್ಕೆ ಟ್ರೈ ಮಾಡ್ತಾನೆ. ದೇ ನ್ಯಾಚುರಲಿ ಗೇವ್ ಅ ಚೇಸ್. ಆಬ್ವಿಯಸ್ಲಿ ಅವ್ರ ಬಟ್ಟಿ ಬೆನ್ನ ಹತ್ತಾರೆ ಹಿಂದೆ. ಇನ್ ದ ಎಂಡ್ ಹಿ ವಾಸ್ ಏಬಲ್ ಟು ಎಸ್ಕೇಪ್ ಓನ್ಲಿ ಬೈ ಕ್ವಿಕ್ಲಿ ಟೇಕಿಂಗ್ ಆಫ್ ಹಿಸ್ ನ್ಯೂಲಿ ಫೌಂಡ್ ಕ್ಲೋತ್ಸ್. ಅವ ಎಂಡ್ ಲಾಸ್ಟಿಗೆ ಏನಂದ್ರೆ ಎಸ್ಕೇಪ್ ಹಾಕಾನ. ಬಟ್ ಅದಕ್ಕೆ ಎಸ್ಕೇಪ್ ಆಗಕ್ಕೆ ಏನು ಮಾಡ್ಬೇಕಂದ್ರೆ ಅವ ತಂದು ಜಾಕೆಟ್ ಅವ ಏನು ಹೊಸ ಹಾಕೊಂಡಿರ್ತಾನಲ್ಲ ಅಲ್ಲಿಂದ ಎತ್ಕೊಂಡು ಥಂಡಿ ಆಗಬಾರ್ದು ಅಂತ ಹೇಳಿ ಅವನ್ನೆಲ್ಲ ಅವ ಕಿತ್ತೊಗಿಬೇಕಾಕತಿ. ಬಿಕಾಸ್ ಆಮೇಲೆ ಅವ ಏನಕ್ಕಂದ್ರೆ ಇನ್ವಿಸಿಬಲ್ ಇನ್ವಿಸಿಬಲ್ ಆದ್ಮೇಲೆ ಅವ ಆರಾಮಾಗಿ ಓಡೋಗ್ಬೋದು. ಸೊ ಒನ್ಸ್ ಮೋರ್ ಈ ಫೌಂಡ್ ಹಿಮ್ಸೆಲ್ಫ್ ವಿಸಿಬಲ್ ಬಟ್ ನೇಕೆಡ್ ಇನ್ ದ ಚಿಲ್ ಜನವರಿ ಇಯರ್. ಸೊ ಇನ್ನೊಮ್ಮೆ ಅವ ಏನಂದ್ರೆ ಇನ್ವಿಸಿಬಲ್ ಅಂತೂ ಆದ್ರೆ ಬಟ್ ನೇಕೆಡ್ ಆಗ್ಬಿಟ್ಟವ ಅಂತ ಥಂಡಿ ಇದ್ರೊಳಗೆ. ದಿಸ್ ಟೈಮ್ ಹಿ ಡಿಸೈಡೆಡ್ ಟು ಟ್ರೈ ದ ಸ್ಟಾಕ್ ಆಫ್ ಅ ಥಿಯೇಟ್ರಿಕಲ್ ಕಂಪ್ನಿ. ಈಗ ಎಲ್ಲೋಕನಂದ್ರೆ ನೆಕ್ಸ್ಟ್ ಥಿಯೇಟ್ರಿಕಲ್ ಕಂಪ್ನಿಗೆ ಹೋಗ್ಕಾನ. ಮಾಡೋ ಕೆಲಸ ಇದ್ದಿದ್ದಿಲ್ಲ, ಹಂಗೆ ಎಲ್ಲೆಲ್ಲ ಅಡ್ಡಾಡ್ಕೊಂತ ಹೊಂಟಿದ್ದ. ಇನ್ವಿಸಿಬಲ್ ಮ್ಯಾನ್ ಆಗಿದ್ದ. ನಮ್ಮ ಕಡೆ ಪವರ್ ಕೊಟ್ಟರು ನಾವು ಇದೇ ಮಾಡ್ತಿದ್ವಿ, ಯಾರು ಹೇಳಕ್ಕೆ ಬರೋಂಗಿಲ್ಲ. ಈಗ ಕೇಳಿದ್ರಂತೂ ಅಷ್ಟೇ ಇಲ್ಲ ಒಳ್ಳೆ ಕೆಲಸ ಮಾಡ್ತಿದ್ವಿ, ಬಟ್ ನಾವು ಮೋಸ್ಟ್ಲಿ ಇದೇ ಮಾಡ್ತಿದ್ವಿ. ಓಕೆ, ಹೋಲ್ಬಿಡೋ ಕಾನ್ಸೆಪ್ಟಿಗೆ ಬರೋಣ. ದಿಸ್ ಟೈಮ್ ಹಿ ಡಿಸೈಡೆಡ್ ಟು ಟ್ರೈ ದ ಸ್ಟಾಕ್ ಆಫ್ ದ ಥಿಯೇಟ್ರಿಕಲ್ ಕಂಪ್ನಿ ಇನ್ ದ ಹೋಪ್ ಆಫ್ ಫೈಂಡಿಂಗ್ ನಾಟ್ ಓನ್ಲಿ ಕ್ಲೋತ್ಸ್ ಬಟ್ ಆಲ್ಸೋ ಸಮಥಿಂಗ್ ದಟ್ ವುಡ್ ಹೈಡ್ ದ ಎಂಪ್ಟಿ ಸ್ಪೇಸ್ ಅಬೌವ್ ಹಿಸ್ ಶೋಲ್ಡರ್. ಸೊ ಈಗವ ಥಿಯೇಟ್ರಿಕಲ್ ಕಂಪ್ನಿಗೆ ಏನಂದ್ರೆ ಬರೀ ಕ್ಲಾತ್ ಅಲ್ಲ, ಅವಂಗೆ ಏನರ ಒಂದು ಎಂತ ಇದು ಬೇಕಂದ್ರೆ ಏನೋ ಒಂದು ಥಿಂಗ್ ದಟ್ ವುಡ್ ಹೈಡ್ ದ ಎಂಪ್ಟಿ ಸ್ಪೇಸ್ ಅಬೌವ್ ಹಿಸ್ ಶೋಲ್ಡರ್ಸ್, ಅಂದ್ರೆ ಮುಖದ ಕಡೆ ಅಲ್ಲೆಲ್ಲ ಹೈಡ್ ಮಾಡೋಕೆ. ಶಿವರಿಂಗ್ ವಿತ್ ದ ಕೋಲ್ಡ್ ಹಿ ಹರಿಡ್ ಟು ದ ಡ್ರೂಯಿ ಲೇನ್, ದ ಸೆಂಟರ್ ಆಫ್ ದ ಥಿಯೇಟರ್ ವರ್ಲ್ಡ್. ಸೊ ಅದು ಹೆಸರೇನ ಡ್ರೂಯಿ
ಲೇನ್ ಅಲ್ಲಿ ಹೋಗ್ತಾನ. ಹಿ ಸೂನ್ ಫೌಂಡ್ ಅ ಸೂಟೇಬಲ್ ಶಾಪ್. ಇದು ಡ್ರೂಯಿಲ್ ಏನಂದ್ರೆ ಇಲ್ಲೆಲ್ಲ ಅವು ಅಂಗಡಿ ಇರ್ತಿದ್ವು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಹಿಂಗೆ ದಿಲ್ಲಿ ಒಳಗೆ ಹಿಂಗೆ ನೋಯ್ಡಾ ಅಂತ ಐತಲ್ಲ ಆ ಟೈಪ್ ಇಲ್ಲೇ ಎಲ್ಲ ಅವು ಇರ್ತಿದ್ವು. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಕಾನ್ಸೆಪ್ಟ್. He soon found a suitable shop and he made his way invisible upstairs and came out a little later wearing bandages around his forehead, dark glasses, false nose. ಓಕೆ, ಏನಂದ್ರೆ ಸೂಟೇಬಲ್ ಶಾಪ್ ಸಿಗ್ತೈತೆ, ಅವ ಇನ್ವಿಸಿಬಲ್ ಆಗಂತ ಹೋಗ್ತಾನೆ. ಹೊಳ್ಳೆ ಬರ್ಬೇಕಾರೆ ಏನು ತೊಗೊಂಬರ್ತಾನಂದ್ರವ ಬ್ಯಾಂಡೇಜ್ ಸುತ್ಕೊಂಡಿರ್ತಾನೆ ಮೈ ತುಂಬ. ವೇರಿಂಗ್ ಬ್ಯಾಂಡೇಜಸ್ ರೌಂಡ್ ಇಸ್ ಫೋರ್ ಹೆಡ್ ಅಂದ್ರೆ ಕ್ಯಾಪ್ ಹಾಕೊಂತೀವಲ್ಲ ಅಲ್ಲೇ ಡಾರ್ಕ್ ಗ್ಲಾಸಸ್ ಹಾಕೊಂಡಿರ್ತಾನೆ, ಯಾಕಂದ್ರೆ ಕಣ್ ವಿಸಿಬಲ್ ಆಗಿರ್ತಾವೆ ಕಾಣಬಾರ್ದು. ಒಂದು ಫಾಲ್ಸ್ ನೋಸ್ ಅಂದ್ರೇನ ಫೇಕ್ ಇರೋದಂತ ಮೂಗ್ ಹಾಕೊಂಡಿರ್ತಾನೆ. ಬಿಗ್ ಬುಷಿ ಸೈಡ್ ವಿಸ್ಕರ್ಸ್ ಆ್ಯಂಡ್ ಅ ಲಾರ್ಜ್ ಹ್ಯಾಟ್. ಸೊ ಇವು 5 ಹಾಕೊಂಡಿರ್ತಾನ. ಇದೇನಂದ್ರೆ ಒಂದೇದು ಬ್ಯಾಂಡೇಜ್, ಫಾಲ್ಸ್ ನೋಸ್, ಗ್ಲಾಸಸ್, ನೆಕ್ಸ್ಟ್ ಏನ ಬಿಗ್ ಬುಷಿ ಸೈಡ್ ವಿಸ್ಕರ್ಸ್ ಆ್ಯಂಡ್ ಲಾರ್ಜ್ ಹ್ಯಾಟ್ ಹಾಕೊಂಡಿರ್ತಾನೆ. ಟು ಎಸ್ಕೇಪ್ ವಿದೌಟ್ ಬೀಯಿಂಗ್ ಸೀನ್ ಹಿ callously attacked the shopkeeper from behind, after which he robbed him all of the money. ಸೊ ಈಗ ಏನಂದ್ರೆ ಅವ್ಗೆ ರೊಕ್ಕ ಕೊಡೋದು ಬೇಡ ಆಗಿರ್ತೈತಿ. ಅದಕ್ಕೆ ಅವ ಏನು ಮಾಡ್ತಾನಂದ್ರೆ ಕಾಲಸ್ಲಿ ಅಂದ್ರೆ ಏನು ಕರುಣೆ ಇಲ್ಲದಂಗೆ ಏನು ಮಾಡ್ತಾನಂದ್ರೆ ಶಾಪ್ಕೀಪರ್ನ ಹಿಂದಿಂದ ಅಟ್ಯಾಕ್ ಮಾಡಿ ಅವನ್ನೆಲ್ಲ ರಾಬ್ ಮಾಡಿ ಹೋಗ್ತಾನ. ನೆಕ್ಸ್ಟ್, eager to get away from the crowded London, he took a train to the village of Iping, where he booked 2 rooms at the local inn. ಸೊ ಈಗ ಅವ ಏನಂದ್ರೆ ಆ ಕ್ರೌಡೆಡ್ ಲಂಡನಿಂದ ಅವಾಗ ಏನಂದ್ರೆ ಹೊರಗೆ ಹೋಗ್ಬೇಕಾಗಿರ್ತದೆ. ಸೊ ಅದಕ್ಕೆ ಅವ ಏನು ಮಾಡ್ತಾನಂದ್ರೆ ಬಡ ಹೋಗಿ ಟ್ರೈನ್ ತೊಗೊತಾನ. ಎಲ್ಲಿಗದ ಟ್ರೈನ್ ಎಲ್ಲಿಗೆ ಹೋಗತಿ ವಿಲೇಜ್ ಇರ್ತದೆ ಒಂದು, ಅದು ಆ ವಿಲೇಜ್ ಹೆಸರು ಏನು ಐಪಿಂಗ್ ಅಂತೇಳಿ. ಅಲ್ಲಿ ಹೋಗೋಕೆ ಟ್ರೈನ್ ತೊಗೊತಾನ. ಅಲ್ಲಿ ಅವ ಏನು ಮಾಡ್ತಾನಂದ್ರೆ 2 ರೂಮ್ಸ್ನ ಬುಕ್ ಮಾಡ್ತಾನೆ ಅವನ ಸಂಬಂಧಿಂದ. ಲೋಕಲ್ ಇನ್ ಅಂದ್ರೆ ಏನಂದ್ರೆ ಬೋರ್ಡಿಂಗ್ ಇದ್ದಲ್ಲ, ಲಾಡ್ಜ್ ಅಂತಾರಲ್ಲ ಆ ಟೈಪ್ ಇನ್ ಅಂದ್ರೆ ಅದ. ದ ಅರೈವಲ್ ಆಫ್ ಅ ಸ್ಟ್ರೇಂಜರ್ ಅಟ್ ಅನ್ ಇನ್ ವಿಂಟರ್ ವಾಸ್ ಇನ್ ಎನಿ ಕೇಸ್ ಅನ್ ಅನ್ಯೂಶುವಲ್ ಇವೆಂಟ್. ಸೊ ಈಗ ಸ್ಟ್ರೇಂಜರ್ ಲಾಡ್ಜಿಗೆ ಬರೋದು ಅದು ವಿಂಟರ್ ಒಳಗೆ ಅನ್ಯೂಶುವಲ್ ಇವೆಂಟ್ ಲಂಡನ್ ಒಳಗೆ. ಇದಕ್ಕಂದ್ರೆ ಯೂಶ್ವಲಿ ಮೋಸ್ಟ್ಲಿ ಎಲ್ಲ ವಿಂಟರ್ ಒಳಗೆ ಅಡ್ಡಾಡಂಗೆ ಅನಿಸ್ತೈತೆ. ಅದು ಅವ್ರ ಪರ್ಸನಲ್ ಥಿಂಗ್, ನಮಗಂತೂ ಗೊತ್ತಿಲ್ಲ, ಬಟ್ ಅದೇನೋ ಅನ್ಯೂಶುವಲ್ ಅಂತಪ್ಪ ಸ್ವಲ್ಪ. So a stranger of such uncommon appearance set all tongues wagging. Mrs. Hall, the landlord's wife, made every effort to be friendly. ಸೊ ಒಂದು ಸ್ವಲ್ಪ ಸ್ಟ್ರೇಂಜರ್ ಆಗಿದ್ದ. ಮತ್ತು ಆಮೇಲೆ ಏನಿತ್ತಂದ್ರೆ ಸ್ಟ್ರೇಂಜರ್ ಆಗೋದಲ್ದ ಅದ್ರ ಮೇಲೆ ಏನಿತ್ತು ಒಂದು ಅನ್ಕಾಮನ್ ಅಪಿಯರೆನ್ಸ್ ಇತ್ತು. ಬ್ಯಾಂಡೇಜ್ ತೊಗೊಂಡಿದ್ದ, ಹ್ಯಾಟ್ ಹಾಕೊಂಡಿದ್ದ, ಫಾಲ್ಸ್ ನೋಸ್ ಇವೊಂದು ಗೊತ್ತಾಕಿದ್ದಿಲ್ಲ. ಬಟ್ ಅಷ್ಟಾಕಪ್ಪ ಏನು ತೋರಿಸ್ಲಾರ್ದಂಗೆಲ್ಲ ಹಾಕೊಂಬರುದು ಹಂಗೆ. ಸೊ ಮಿಸ್ಸಸ್ ಹಾಲ್ ಯಾರಕ್ಕಿ ಲ್ಯಾಂಡ್ ಅಂದ್ರೆ ಹೋಟೆಲ್ ಅಥವಾ ಲಾಡ್ಜ್ ಇದ್ದಾರ ಓನರ್ ಇರ್ತಾನಲ್ಲ ಅವನ ವೈಫ್ ಆಕೆ ಏನು ಮಾಡ್ತಾಳೆ ಅಂದ್ರೆ ಸ್ವಲ್ಪ ಫ್ರೆಂಡ್ಲಿ ಆಗಿರೋಕೆ ಟ್ರೈ ಮಾಡ್ತಾಳೆ. ಆದರೆ ಗ್ರಿಫಿನ್ಗೆ ಏನಿರಲಿಲ್ಲ ಅಂದ್ರೆ ಒಟ್ಟ ಮಾತಾಡೋಕೆ ಇದಿರಲಿಲ್ಲ. ಸೊ ಅದಕ್ಕೆ ಆಕೆ ಏನಂತಾನಂದ್ರೆ ಮೈ ರೀಸನ್ ಫಾರ್ ಕಮಿಂಗ್ ಟು ಐಪಿಂಗ್ ಈಸ್ ಅ ಡಿಸೈರ್ ಫಾರ್ ಅ ಸಾಲಿಟ್ಯೂಡ್. ಐ ಡು ನಾಟ್ ವಿಶ್ ಟು ಬಿ ಡಿಸ್ಟರ್ಬ್ಡ್ ಇನ್ ಮೈ ವರ್ಕ್ ಬಿಸೈಡ್ಸ್ ಆನ್ ಆಕ್ಸಿಡೆಂಟ್ ಹ್ಯಾಸ್ ಅಫೆಕ್ಟೆಡ್ ಮೈ ಫೇಸ್. ಸೊ ಏನಂತಾನಂದ್ರೆ ನಾನು ಅದಕ್ಕೆ ಐಪಿಂಗಿಗೆ ಬಂದೀನಂದ್ರೆ ನನಗೆ ಏನಾಗೈತೆ ಸ್ವಲ್ಪ ಆರಾಮ ಡಿಸೈರ್ ಬೇಕಾಗಿದೆ ನಂಗೆ, ಅದಕ್ಕೆ ಬಂದೀನಿ. ನನಗೆ ನೀವು ಡಿಸ್ಟರ್ಬ್ ಮಾಡಬೇಡ್ರಿ ನನ್ನ ಕೆಲಸದೊಳಗೆ. ಆಮೇಲೆ ನಂದು ಆಕ್ಸಿಡೆಂಟ್ ಆಗೈತೆ, ಹಿಂಗಾಗಿ ನನ್ನ ಮುಖ ಅಫೆಕ್ಟ್ ಆಗೈತೆ ಅಂತವ ಯಾರ ಮುಂದೆ ಹೇಳ್ತಾನ? ಮಿಸ್ಸಸ್ ಹಾಲ್ ಮುಂದೆ ಹೇಳ್ತಾನೆ. ಸ್ಯಾಟಿಸ್ಫೈಡ್ ದ್ಯಾಟ್ ಹರ್ ಗೆಸ್ಟ್ ವಾಸ್ ಅನ್ eccentric scientist, and in a view of that fact that he had paid her in advance, Mrs. Hall was prepared to excuse his strange habits and irritable temper ಅಂದ್ರೆ ಏನ ಖಾಲಿ ಪಿಲಿ ಶಿಟ್ಟಿಗೆ ಹೇಳೋದು. ಸೊ ಅದಕ್ಕೆ ಏನಾಗತ್ತೆ ಅಂದ್ರೆ ಓಕೆ ಸೈಂಟಿಸ್ಟ್ ಅದ ನಾನು ಆಮೇಲೆ ಇವ ಅಡ್ವಾನ್ಸು ಮಾಡೋಣ ಬಿಡು, ಹೋಲಿ ಬಿಡು, ಹಿಂಗೇನು ಅನ್ನೋದು ಬೇಡ ಅಂತ ಹೇಳಕ್ಕೆ ಏನು ಮಾಡ್ತಾನಂದ್ರೆ ಅಲೌ ಮಾಡ್ತಾಳೆ ಲಾಡ್ಜ್ ಒಳಗೆ ಇರಾಕ. ಬಟ್ ದ ಸ್ಟೋಲನ್ ಮನಿ ಡಿಡ್ ನಾಟ್ ಲಾಸ್ಟ್ ಲಾಂಗ್. ಸೊ ಆದರೂ ಏನಕ್ಕತ್ತಂದ್ರೆ ಯಾವತ್ತೂ ನಾವು ಕಳು ಮಾಡಿದ್ದ ಭಾಳ ಇರಂಗಿಲ್ಲ ಅಂತಾರಲ್ಲ ಆ ಟೈಪ್ ಏನು ಕಳು ಮಾಡಿರ್ತಾನಲ್ಲ ರೊಕ್ಕನ, ಅದು ಡಿಡ್ ನಾಟ್ ಲಾಸ್ಟ್ ದ ಲಾಂಗ್. ಆ್ಯಂಡ್ ಪ್ರೆಸೆಂಟ್ಲಿ ಗ್ರಿಫಿನ್ ಹ್ಯಾಡ್ ಟು ಅಡ್ಮಿಟ್ ದ್ಯಾಟ್ ಹಿ ಹ್ಯಾಡ್ ನೋ ಮೋರ್ ರೆಡಿ ಕ್ಯಾಶ್. ಸೊ ಅಮ್ಮ ಏನಂದ್ರೆ ಈಗ ಅವಂಗೆ ಹೇಳಬೇಕಾಗಿತ್ತು ಅವ್ನ ಕಡೆ ಇನ್ನೂ ರೊಕ್ಕ ಇರಲಿಲ್ಲ. ಈ ಪ್ರಿಟೆಂಡ್ ಹೌಎವರ್ ದಟ್ ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಅ ಚೆಕ್ ಟು ಅರೈವ್ ಅಟ್ ಎನಿ ಮೂಮೆಂಟ್. ಬಟ್ ಆದರೂ ಏನು ನಾಟಕ ಮಾಡತ್ತಿದ್ದ, ಇಲ್ಲ ಈ ಚೆಕ್ ಬಂದ ಬಿಡ್ತೈತೆ ಅನ್ನೋರಂಗೆ ಏನು ಮಾಡತ್ತಿದ್ದಂದ್ರೆ ನಾಟಕ ಮಾಡತ್ತಿದ್ದ. ಶಾರ್ಟ್ಲಿ ಆಫ್ಟರ್ವರ್ಡ್ಸ್ ಅ ಕ್ಯೂರಿಯಸ್ ಎಪಿಸೋಡ್ ಆಕರ್ಡ್. ಸೊ ಆಮೇಲೆ ಏನಾಕತ್ತಂದ್ರೆ ಕ್ಯೂರಿಯಸ್ ಎಪಿಸೋಡ್ ಅಂದರೆ ಇಲ್ಲಿ ಸೀರಿಯಲ್ದ ಎಪಿಸೋಡ್ ಅಲ್ಲ, ಬಟ್ ಒಂದು ಇನ್ಸಿಡೆಂಟ್ ಅನ್ಬೋದು, ನೀವು ಆ ಟೈಪ್ ಒಳಗೆ ಮಾತಾಡ್ಬೋದು. ಇನ್ಸಿಡೆಂಟ್ ಒಂದು ಶಾಕಿಂಗ್ ಇನ್ಸಿಡೆಂಟ್ ಆಕತಿ. ಆಮೇಲೆ ಆ ಶಾಕಿಂಗ್ ಇನ್ಸಿಡೆಂಟ್ ಏನಾಕತ್ತಂದ್ರೆ ವೆರಿ ಅರ್ಲಿ ಇನ್ ದ ಮಾರ್ನಿಂಗ್ ಅ ಕ್ಲರ್ಜಿ ಮ್ಯಾನ್ ಆ್ಯಂಡ್ ಇಸ್ ದ ವೈಫ್ ವೇರ್ ಆಕರ್ಡ್ by the noises in the study. Creeping downstairs, they heard a chink of a money being taken from the clergyman's desk. So ಏನಾಕತ್ತಂದ್ರೆ ಕ್ಲರ್ಜಿಮ್ಯಾನ ಮತ್ತು ಅವ್ನ ಹೆಂಡ್ತಿ ಏನಾಕತ್ತಂದ್ರೆ ಸ್ವಲ್ಪ ಆಕ್ವರ್ಡ್ ಬೈ ದ ನಾಯ್ಸಸ್
ಸೊ ಅದಕ್ಕಿಂತ ಫಸ್ಟ್ ಕ್ಲರ್ಜಿ ಮ್ಯಾನ್ ಅಂತ ಮೀನಿಂಗ್ ನೋಡ್ಬಿಡ್ತೀನಿ ಒಂದು ನಿಮಿಷ. ಇದು ಮೀನಿಂಗ್ ಕೊಡ್ತೀನಿ. ಇಲ್ಲ, ವೆರಿ गुड. 1 मिनट गाइस, अपन के पास इंटरनेट इच नहीं है. कनेक्ट हो जा भाई. अरे भाई कनेक्ट हो जा भाई. उड़ता ही फिर. हाँ ओके. क्लर्जी मैन अंदर अ मेल मेंबर ऑफ अ क्लर्जी. वाओ. ಐ ಥಿಂಕ್ ಕ್ಲರ್ಜಿ ಅಂದ್ರೆ ಹಿಸ್ಟ್ರಿ ಒಳಗೆ ಓದಿದ ಪ್ರಕಾರ ಫ್ರೆಂಚ್ ರೆವಲ್ಯೂಷನ್ 9th ಒಳಗೆ ಕ್ರಿಶ್ಚಿಯನ್ರೇನ ಕ್ರಿಸ್ಟ್ ಇರ್ತಿದ್ರಲ್ಲ, ಸಾರಿ ಪೂಜೆ ಮಾಡೋ ಕ್ರಿಸ್ಟ್ ಅವ್ರಿಗೆ ಕ್ಲರ್ಜಿ ಮ್ಯಾನ್ ಅಂತಿದ್ರೆ. ಹೋಗ್ಬಿಟ್ಟು ನೋಡೋಣ ಅಂತೀಗ. ಮಾರ್ನಿಂಗ್ ಏನಕ್ಕತ್ತಂದ್ರೆ ಕ್ಲರ್ಜಿ ಮ್ಯಾನ್ ಮತ್ತು ಅವ್ನು ಹೇಳ್ತೀವಿ ಒಂದು ಆಕ್ವರ್ಡ್ ನಾಯ್ಸ್ ಕೇಳ್ತೈತೆ ಅವರಿಗೆ. ಕ್ರೀಪಿಂಗ್ ಡೌನ್ ಸ್ಟೇರ್ಸ್ ಅಂದ್ರೆ ಇಳಿದು ಹೋಗ್ತಾರೆ ಅವ್ರು. ಕೆಳಗೆ ಹೋಗಿ ಇಳಿದು ಏನು ನೋಡ್ತಾರೆ ಅಂದ್ರೆ ದೇ ಹರ್ಡ್ ದ ಚಿಂಕ್ ಆಫ್ ಮನಿ ಬೀಂಗ್ ಟೇಕನ್ ಫ್ರಮ್ ದ ಕ್ಲರ್ಜಿ ಮ್ಯಾನ್ಸ್ ಡೆಸ್ಕ್. ಸೊ ಅವ್ರು ಏನು ನೋಡ್ತಾರೆ ಅಂದ್ರೆ ಆ ಕ್ಲರ್ಜಿ ಮ್ಯಾನ್ ಡೆಸ್ಕಿಂದ ಏನಂದ್ರೆ ದಿಸ್ ಮನಿ ತೊಗೊಂಡಿದ್ದು ನೋಡ್ತಾರೆ. ವಿದೌಟ್ ಮೇಕಿಂಗ್ ಎನಿ ನಾಯ್ಸ್ ಆ್ಯಂಡ್ ವಿತ್ ಅ ಪೋಕರ್ ಗ್ರಾಸ್ಪ್ಡ್ ಫರ್ಮ್ಲಿ ಇನ್ ಹಿಸ್ ಹ್ಯಾಂಡ್ ದ ಕ್ಲರ್ಜಿ ಮ್ಯಾನ್ ಫ್ಲಂಗ್ ಓಪನ್ ದ ಡೋರ್ ಸರೆಂಡರ್. ಸೊ ಏನೋ ಶಬ್ದ ಮಾಡಿದಂಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ poker grasped firmly in his hand and the clergyman flung open the door, surrender. Then to his amazement he realized that the room appeared to be empty. But ಅವ ಏನು ಮಾಡ್ತಾನಂದ್ರೆ ಅದು ಸೌಂಡ್ ಕೇಳಿದ ಮೇಲೆ ಈಗ ಹೋಗಿ ಪಟ್ಟನ ಅವ ಏನು ಮಾಡ್ತಾನಂದ್ರೆ ಆ ರೂಮಿಂದ ಕದ ತೆಗಿತಾನೆ. ಓಕೆ, ಕದ ತೆಗೆದು ಸರೆಂಡರ್ ಅಂಥೇಳಿ ಒಂದು ಸ್ವಲ್ಪ ಚೀರ್ತಾನೆ ಹೆದರಲಿ ಅಂಥೇಳಿ. ಬಟ್ ಟು ಹಿ ಸರ್ಪ್ರೈಸ್ ಇಟ್ ವಾಸ್ ಎಂಟಿ. ಯಾಕಂದ್ರೆ he was invisible, man. Griffin was invisible. He and his wife looked under the desk, at the behind the curtains and even up the chimney. So ಎಲ್ಲ ಇಡೀ ರೂಮ್ ಎಲ್ಲ ಹುಡುಕಾಕ್ತಾರೆ. There wasn't a sign of anybody. So no one was there. At the desk had been opened and the housekeeping money was missing. ಏನಾಗಿತ್ತು, ಡೆಸ್ಕ್ ಡ್ರಾವರ್ ಏನಿರ್ತೈತಲ್ಲ ಅದು ಓಪನ್ ಇತ್ತು, ರೊಕ್ಕ ಇದ್ದಿದ್ದಿಲ್ಲ. ಬಟ್ ಅವರಲ್ಲಿ ಎಷ್ಟು ಹುಡುಕಾಡಿದ್ರು ಸಿಗಂಗಿಲ್ಲ, ಯಾಕಂದ್ರೆ ಅವ್ನು ಇನ್ವಿಸಿಬಲ್ ಇರ್ತಾನೆ. ಅದು ನಮಗೆ ಗೊತ್ತು, ಬಟ್ ಅವ್ರಿಗೆ ಗೊತ್ತಿಲ್ಲ. ಎಕ್ಸ್ಟ್ರಾರ್ಡಿನರಿ ಅಫೆನ್ ದ ಕ್ಲರ್ಜಿ ಮ್ಯಾನ್ ಕೆಪ್ಟ್ ಸೇಯಿಂಗ್ ಫಾರ್ ದ ರೆಸ್ಟ್ ಆಫ್ ದ day, but it was not an extraordinary as the behavior of a Miss Hall's furniture a little later that morning. So Miss Hall's furniture ಮುಂದೆ ಒಂದು ಏನಾಕತ್ತಂತ ಅದು ಒಂದು ಇನ್ಸಿಡೆಂಟ್ ನೋಡೋಣ ಅಂತೀಗ. ಎರಡು ಇನ್ಸಿಡೆಂಟ್ ಹೇಳಾರಿಲ್ಲೇ. ಸೊ ನಮ್ಗೆ ಸಿಲೆಬಸ್ಸಿಗಂತೂ ಐತಿ, ಸೊ ಅದನ್ನು ನೋಡೇ ಬಿಡೋಣ ಅಂತ. The landlord and his wife were up very early and were surprised to see the scientist's door wide open. So ಲ್ಯಾಂಡ್ಲಾರ್ಡ ಮತ್ತು ಅವ್ನ ವೈಫ್ ಏನು ಮಾಡ್ತಾರಂದ್ರೆ ಹಂಗೆ ಅಡ್ಡಾಡ್ಕೊಂಡು ಮೋಸ್ಟ್ಲಿ ಮ್ಯಾಲೆ ಹೋಗಿರ್ಬೇಕು. ಅವ್ರು ಏನು ಮಾಡ್ತಾರಂದ್ರೆ ಅವ ಯಾರು ಅನ್ಯೂಶುವಲ್ ಮ್ಯಾನ್ ಬಂದಿರ್ತಾನಲ್ಲ ಅವನ ಬಾಗ್ಲ, ಅವನ ರೂಮಿನ ಬಾಗ್ಲ ಓಪನ್ ಇದ್ದಿದ್ದು ನೋಡ್ತಾರೆ. ಯೂಶ್ವಲಿ ಇಟ್ ವಾಸ್ ಶಟ್ ಆ್ಯಂಡ್ ಲಾಕ್ಡ್. ಯೂಶ್ವಲಿ ಏನಂದ್ರೆ ಆಬ್ವಿಯಸ್ಲಿ ನೀವು ಹೋಟೆಲ್ ರೂಮ್ದಾಗಿದ್ರೆ ಯಾರು ತಕ್ಕೊಂಡು ಕುಂದ್ರದು ಭಾಳ ಕಡಿಮೆ ಬಾಗ್ಲಾನ, ರೂಮಿನ ಬಾಗ್ಲಾನ. ಬಟ್ ಅಲ್ಲೇನಂದ್ರೆ ಇವನು ಭಾಳ ವೈಡ್ ಓಪನ್ ಇರ್ತೈತೆ. ಆ್ಯಂಡ್ ಹಿ ವಾಸ್ ಅ ಫ್ಯೂರಿಯಸ್ ಇಫ್ ಎನಿ ಒನ್ ಎಂಟರ್ಡ್ ಹಿಸ್ ರೂಮ್. ಸೊ ಈಗ ಏನು ಅನಿಸ್ತೈತೆ ಅಂದ್ರೆ ಅವ್ನಿಗೆ ಸ್ವಲ್ಪ ಇದೇ ಇರ್ತೈತೆ, ಯಾರು ನನ್ನ ರೂಮಿಗೆ ಹೋದ್ರನಪ್ಪ ಅಂಥೇಳಿ. The opportunity seemed too good to be missed. They peeped around the door, saw nobody and decided to investigate. ಸೊ ಅವ್ರಿಗೆ ಏನು ಮಾಡ್ತಾರಂದ್ರೆ ಆತ್ ಬಿಡಪ್ಪ ಪುಣ್ಯ ಓಪನ್ ಇಟ್ಟೋಗ್ಯಾನ, ನಮ್ದು ಅಪರ್ಚುನಿಟಿ ಚಲೋ ಐತಿ, ಸುಮ್ಮ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡೋಣ ಅಂಥೇಳಿ ಹಣಿಕ್ಯಾಕೆ ನೋಡ್ತಾರೆ, ಯಾರೂ ಕಾಣಂಗಿಲ್ಲ, ಹೋಗ್ತಾರೆ. ದ ಪೀಪ್ ದ ಡೋರ್ ಆ್ಯಂಡ್ saw nobody and decided to investigate. The bed clothes were cold, showing that scientists must have been up for some time. ಸೊ ಬೆಡ್ ಕ್ಲೋತ್ಸ್ ಅಂದರೆ ಬೆಡ್ ಮೇಲೆ ಏನೋ ಬೆಡ್ಶೀಟ್ ಅನ್ಬೋದು ನೀವು, ಅವು ಏನಾಯ್ತು ಅಂದರೆ ಸ್ವಲ್ಪ ತಣ್ಣಗಿರ್ತಾವೆ. ಸೊ ಅದರಿಂದ ಇವ್ರು ಎಷ್ಟು ಡಿಟೆಕ್ಟಿವ್ ಮೈಂಡ್ ಇರ್ತಾರಂದ್ರೆ ಅವ್ರಿಗೇನು ಅನ್ನಿಸ್ತಂದ್ರೆ ಇಲ್ಲ ಇರ್ಬೋದು ಇಲ್ಲೇ ಸ್ವಲ್ಪ ಯಾರೋ ಸೈಂಟಿಸ್ಟ್. ಆ್ಯಂಡ್ ಅ ಸ್ಟ್ರೇಂಜರ್ ಸ್ಟಿಲ್ ದ ಕ್ಲೋತ್ಸ್ ಆ್ಯಂಡ್ ಬ್ಯಾಂಡೇಜಸ್ ದಟ್ ಈ ಆಲ್ವೇಸ್ ವೇರ್ ಲೈಯಿಂಗ್ ಅಬೌಟ್ ದ ರೂಮ್. ಸೊ ಕ್ಲೋತ್ ಮತ್ತು ಬ್ಯಾಂಡೇಜ್ ಏನು ಇರ್ತಿದ್ವು ನಾವು ಹಾಕೊತಿದ್ನಲ್ಲ, ಅದು ಯಾಕಂದ್ರೆ ಅದು ಆ ರೂಮ್ ಒಳಗೆ ಇದು, ಯಾಕಂದ್ರೆ ನಾವು ಮೋಸ್ಟ್ಲಿ ಬಿಚ್ಚ ಹಂಗೆ ಮುಕ್ಕೊಂಡಿರ್ಬೇಕು, ನಂಗೆ ಪಂಗ ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ಮಿಸ್ಸಸ್ ಹಾಲ್ ಹರ್ಡ್ ಅ ಸ್ನಿಫ್ ಕ್ಲೋಸ್ ಟು ಹರ್ ಇಯರ್. ಸೊ ಒಮ್ಮೆ ಸಡನ್ನಾಗಿ ಒಂದು ಸೌಂಡ್ ಕೇಳಿಸ್ತದೆ ಆಕೆಗೆ. ಅ ಮೂಮೆಂಟ್ ಲೇಟರ್ ದಟ್ ದ ಹ್ಯಾಟ್ ಆನ್ ಅ ಬೆಡ್ ಪೋಸ್ಟ್, ಎಲ್ಲಿದ್ದೆ ನಾನು, ಅ ಮೂಮೆಂಟ್ ಲೇಟರ್ ದ ಹ್ಯಾಟ್ ಆನ್ ಅ ಬೆಡ್ ಪೋಸ್ಟ್
ಲೆಫ್ಟ್ ಅಪ್ ಆ್ಯಂಡ್ ಡ್ಯಾಶ್ ಇಟ್ ಸೆಲ್ಫ್ ಇನ್ ಟು ಹರ್ ಸೆಲ್ಫ್. ಅಂದ್ರೆ ಹಿಂಗೆ ಹ್ಯಾಟ್ ಏನು ಬೆಡ್ ಮೇಲೆ ಇರ್ತೈತಲ್ಲ ಅದು ಎದ್ದೇನಾತಂದ್ರೆ ಆಕಿನ ತಲೆಗೆ ಬಡಿತೈತೆ. ಮೀನ್ಸ್ ಏನಂದ್ರೆ ಅವ ಗ್ರಿಫಿನ್ ಏನದನಲ್ಲ ಪೂರ ನಂಗೆ ಆಗಿ ಮುಕ್ಕೊಂಡಾನ, ಬಟ್ ಹ್ಯಾಟ್ ಒಂದು ಮುಕ್ಕೊಂಬಿಟ್ಟಾನ, ಎದ್ದು ಕೂಡ ಆಕಿನ ತಲೆಗೆ ಬಡಿತೈತಿ. ನಮಗೆ ಕಾಣಕ್ಕೆ ಹೆಂಗೆ ಕಾಣಿಸ್ತೈತಿ, ಇನ್ವಿಸಿಬಲ್ ಆದಾಗ ಹ್ಯಾಟ್ ಅಷ್ಟು ಹೋಗಿ ಬಡ್ದಂಗೆ ಕಾಣಿಸ್ತೈತೆ ಆಬ್ವಿಯಸ್ಲಿ. ದೆನ್ ದ ಬೆಡ್ರೂಮ್ ಚೇರ್ ಬಿಕೇಮ್ ಅಲೈವ್. ಅಂದ್ರೆ ಆ ಚೇರ್ ಒಳಗಿರೋ ಬೆಡ್ರೂಮ್ ಅಂತ ಕಟ್ ಕರ್ದೇನೆ ಇಸ್ಕೊ. ಬೆಡ್ರೂಮ್ ಒಳಗಿರೋ ಚೇರ್ ಏನಾಕತ್ತಂದ್ರೆ ಅದು ಅಲೈವ್ ಆಕತಿ. ಸ್ಪ್ರಿಂಗಿಂಗ್ ಇನ್ ಟು ದ ಏರ್ ಇಟ್ ಚಾರ್ಜ್ಡ್ ಸ್ಟ್ರೇಟ್ ಅಟ್ ಹರ್ legs foremost as she and her husband turned away in the terror. The extraordinary chair pushed them both out of the room and then appeared to slam and lock the door after them. So a bedroom chair idakati. So springing into the air it changed it legs foremost. ಆಮೇಲೆ ಅವ್ರು ಹೆಂಗೆ ಅಮ್ಮ ಮತ್ತು ಯಾರು ಮಿಸ್ಸಸ್ ಹಾಲ್ ಮತ್ತು ಆ ಲ್ಯಾಂಡ್ಲೋರ್ಡ್ ಹೆಂಗೆ ಹೊಳ್ತಾರಲ್ಲ ಅವಾಗ ಆ ಚೇರಿಂದ ಏನಾಕತ್ತಂದ್ರೆ ಜೋರಾಗಿ ಒದಿತಾರೆ. ದ ಎಕ್ಸ್ಟ್ರಾರ್ಡಿನರಿ ಚೇರ್ ಪುಶ್ಡ್ ದೆಮ್ ಬೋತ್ ಔಟ್ ಆಫ್ ದ ರೂಮ್ and appeared to slam and lock the door after them. Mrs. Hall almost fell down the stairs in a hysterics. She was convinced that the room was haunted by spirits and that the stranger had somehow caused to enter into her ಫರ್ನಿಚರ್. ಸೊ ಆಕೆಗೆ ಏನು ಅನಿಸ್ತದೆ, ಆಬ್ವಿಯಸ್ಲಿ ನಾವು ಇಂಥವಾದ್ರೆ ನಮ್ಮ ತಲೆಗೆ ಏನು ಬರ್ತೈತೋ ಓಕೆ ಸೈಂಟಿಸ್ಟ್ ಇನ್ವಿಸಿಬಲ್ ಆಗಿ ಬರೋಂಗಿಲ್ಲ, ನಮ್ಮ ತಲೆಗೆ ಒಂದೇ ಮಾತು ಯಪ್ಪ ದೇವ್ ಐತೆ ಅಂತ ಬರುತ್ತಲ್ಲ, ಆಕೆಗೆ ಒಂದೇ ಅನಿಸ್ತೈತಿ ಇದೇನೋ ಒಂದು ಹಾಂಟೆಡ್ ಸ್ಪಿರಿಟ್ ಐತಿ ಈ ರೂಮ್ ಒಳಗೆ ಅಂಥೇಳಿ ಆಕೆ ಹೆದರ್ತಾಳ. My poor mother used to sit in the chair, she mourned, to think it should rise up against me now. ಸೊ ಆಕೆ ಏನಂತಾಳಂದ್ರೆ ಇದು ಏನೈತಲ್ಲ ಚೇರ್, ಅವ ಯಾವ ಚೇರ್ಲೆ ಅವ್ರಿಬ್ಬರನ್ನ ಹೊರಗೆ ದುಗಿಸ್ತಾನಲ್ಲ ಆ ಚೇರ್ ಮೇಲೆ ನನ್ನ ತಾಯಿ ಕುಂದಿರ್ತಿದ್ಲು. ಟು ಥಿಂಕ್ ಇಟ್ ಶುಡ್ ರೈಸ್ ಅಪ್ ಅಗೇನ್ಸ್ಟ್ ಮೀ ನಾವು ಅಂದ್ರೆ ಈಗ ಅದ ಚೇರ್ ನನ್ನ ಒದಿತಲ್ಲ ಅಥವಾ ನನ್ನ ಹೊರಗೆ ಹಾಕ್ತಲ್ಲ ಅಂತ ಹೇಳ್ತಾಳಕಿ. Was caused by the witchcraft or not. When the news of a burglary at the clergyman's home became known, as the strange scientist was strongly ಓಕೆ ಸಾರಿ ಅದು ಸ್ವಲ್ಪ ಮೈಕ್ ಹೋಗಿತ್ತು, ಬಟ್ ಐ ಮೇಕ್ ಯು ಶೂರ್ ದಟ್ ನಾ ಏನೂ ಡಿಸ್ಕಸ್ ಮಾಡಿಲ್ಲ, ಯಾಕಂದ್ರೆ ನಂಗೆ ಗೊತ್ತಾಗ್ತಿಲ್ಲ ಮೈಕ್ ವರ್ಕ್ ಆಗುತ್ತಂತ. ಸೊ ಇಟ್ಸ್ ಓಕೆ. ಎಲ್ಲಿದ್ದೆ ನಾನು? ದ ಫೀಲಿಂಗ್ ಅಮಾಂಗ್ಸ್ ದ ನೇಬರ್ಸ್ ವಾಸ್ ಟ್ರಬಲ್. ಸೊ ಈಗೇನಾದಂದ್ರೆ ಸ್ವಲ್ಪ ಹೆದರಿಕಾತು, ನೇಬರ್ಹುಡ್ ಒಳಗಲ್ಲೆಲ್ಲ ಹೆದರಿಕಾತು. ಬಟ್ ಅ ವಿಚ್ ಕ್ರಾಫ್ಟ್ ಆರ್ ನಾಟ್ ವೆನ್ ನ್ಯೂಸ್ ಆಫ್ ದ ಬಲ್ಗೇರಿ ಅಟ್ ದ ಕ್ಲರ್ಜಿಮ್ಯಾನ್ಸ್ ಹೋಮ್ ಕೇಮ್. ಸೊ ಆ ಬಲ್ಗೇರಿ ಒಳಗೆ ಏನು ಕ್ಲರ್ಜಿಮ್ಯಾನ್ ಹೋಮ್ ಒಳಗಾಕತ್ತಲ್ಲ, ಸೊ ಅದು ನೋಡ್ಕೊಳ್ಳಿ ಆ ಸ್ಟ್ರೇನ್ ಸೈಂಟಿಸ್ಟ್ ಏನು ಮಾಡತ್ರ ಅಂದ್ರೆ ಎಲ್ಲರೂ ಸ್ವಲ್ಪ ಸಸ್ಪೆಕ್ಟ್ ಮಾಡಕತ್ರ. ಸಸ್ಪಿಷನ್ ಗ್ರೀವ್ ಇವನ್ ಸ್ಟ್ರಾಂಗರ್ ವೆನ್ ಹಿ ಸಡನ್ಲಿ ಪ್ರೊಡ್ಯೂಸ್ ಸಮ್ ರೆಡಿ ಕ್ಯಾಶ್ though he had admitted not long before that he had no money. ಸೊ ಇನ್ನೂ ಸಸ್ಪಿಷನ್ ಇನ್ನೂ ಯಾವಾಗ ಜಾಸ್ತಿ ಆಕತ್ತಂದ್ರೆ ಒಮ್ಮೆ ರೊಕ್ಕ ತಂದು ಕೊಡ್ತಾನೆ, ಬಟ್ ಅವ್ನು ಮುಂಚೆ ಏನು ಹೇಳಿರ್ತಾನಂದ್ರೆ ಅಪ್ಪನ್ಕೆ ಪಾಸ್ ಪೈಸಾ ನೈ ಹೇ ಅಂಥೇಳಿ ಹೇಳಿದಾಗ ಇನ್ನೂ ಸಸ್ಪೆಕ್ಷನ್ ಏನಾಕತ್ತಂದ್ರೆ ಜಾಸ್ತಿ ಆಕತಿ. ದ ವಿಲೇಜ್ ಕಾನ್ಸ್ಟೇಬಲ್ ವಾಸ್ ಸೀಕ್ರೆಟ್ಲಿ ಸೆಂಟ್ ಫಾರ್ ಇನ್ಸ್ಟೆಡ್ ಆಫ್ ವೇಟಿಂಗ್. ಸೊ ವಿಲೇಜ್ ಕಾನ್ಸ್ಟೇಬಲ್ನ ಕಳಿಸ್ತಾರೆ. ಸೊ ಪೊಲೀಸರಿಗೆ ಹೋಗಿ ಇನ್ಫಾರ್ಮ್ ಮಾಡ್ತಾರೆ, ವಿಲೇಜ್ ಕಾನ್ಸ್ಟೇಬಲ್ನ ಸೀಕ್ರೆಟ್ಲಿ ಕಳಿಸ್ತಾರೆ, ಅದೊಂದು ನೆನಪಿರಲಿ. ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ದ ಕಾನ್ಸ್ಟೇಬಲ್ ಮಿಸಸ್ ಹಾಲ್ ವೆಂಟ್ ಟು ದ ಸೈಂಟಿಸ್ಟ್ ಹೂ ಹ್ಯಾಡ್ somehow mysteriously appeared from his empty bedroom. ಸೊ ಆ ಕಾನ್ಸ್ಟೇಬಲಿಗೆ ವೇಟ್ ಮಾಡೋಕ್ಕಿಂತ ಮುಂಚೆಕ್ಕೆ ಮಿಸ್ಸಸ್ ಹಾಲ್ ಎಷ್ಟು ಇದಿರ್ತಾಳೆ ಅಂದ್ರೆ ಹೋಗ್ಬಿಡ್ತಾಳೆ ಸೊ ಅವ್ನ ರೂಮಿಗೆ. ಈಗ ಸದ್ಯ ಅಂತರೂ ರೂಮ್ ಒಳಗೆ ಇರೋಂಗಿಲ್ಲ. ಐ ವಾಂಟ್ ಟು ನೋ ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್ ಟು ಮೈ ಚೇರ್ ಅಪ್ಸ್ಟೇರ್ಸ್ ಶಿ ಡಿಮಾಂಡೆಡ್. ಸೊ ಆ್ಯಂಡ್ ಐ ವಾಂಟ್ ಟು ನೋ ಹೌ ಇಟ್ ಈಸ್ ಯು ಕೇಮ್ ಔಟ್ ಆಫ್ ಅನ್ ಎಂಪ್ಟಿ ರೂಮ್ ಆ್ಯಂಡ್ ನಾವ್ ಯು ಎಂಟರ್ಡ್ ಅ ಲಾಕ್ಡ್ ರೂಮ್ ಅಂತೇಳಿ ಇಷ್ಟು ಕ್ವಶನ್ ಕೇಳ್ತಾವೆ. ಒಂದನೇ ಕ್ವಶನ್ ಏನು, ಮೇಲೆ ನನ್ನ ಚೇರ್ ಜೊತೆ ಏನು ಮಾಡತ್ತಿದ್ದಿ, ಎರಡನೇದು ಇದನ್ನು ನೀ ಖಾಲಿ ರೂಮಿಂದ ಹೊರಗೆ ಹೆಂಗೆ ಬಂದು ಆಮೇಲೆ ಲಾಕ್ಡ್ ರೂಮ್ ಒಳಗೆ ಹೆಂಗೆ ಹೋದಿ ಅಂತ ಕೇಳ್ತಾನೆ. ಅವಾಗ ದ ಸೈಂಟಿಸ್ಟ್ ವಾಸ್ ಅ ಕ್ವಿಕ್ ಟೆಂಪರ್ಡ್. ಸೊ ಕ್ವಿಕ್ ಟೆಂಪರ್ಡ್ ಇರ್ತಾನೆ, ನಾವು ಹಿ ಬಿಕಮ್ ಫ್ಯೂರಿಯಸ್. ಅವ ಏನಂದ್ರೆ ಜಲ್ದಿ ಶೀಟ್ ಬರ್ತೈತೆ ಅವಂಗ. ಈಗ ಅವ್ನು ತಲೆ ಕೆಟ್ಟ ಅವ ಏನು ಮಾಡ್ತಾನೆ ಅಂದರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಹೂ ಆರ್ ವಾಟ್ ಐ ಎಮ್ ಹಿ ಶೌಟೆಡ್. ಸೊ ಹಂಗೆ ಆಕೆ ಅವ ಏನಂತಾನೆ, ನಿನಗೆ ತಿಳಿಯಂಗಿಲ್ಲ ಅಂಥೇಳಿ ಜೋರಾಗಿದ್ರೆ ವೆರಿ ವೆಲ್ ಐ ವಿಲ್ ಶೋ ಯು ಅಂಥೇಳಿ ಐ ವಿಲ್ ಶೋ ಮೈ ಶೋ ಅಂತ ತೋರಿಸ್ತಾನೆ. ಸಡನ್ಲಿ
He threw off a bandages, whiskers, spectacles and even a nose. It took him only a minute to do this. ಸೊ ಅವ ಏನು ಮಾಡ್ತಾನಂದ್ರೆ ಆ ತಡಿ ನಿಂಗೆ ನಾನು ಪವರ್ ಏನೋ ನಾ ಯಾರು ಅಂತ ತೋರಿಸ್ತೀನಿ ಅಂತೇಳಿ ಎಲ್ಲ ಬ್ಯಾಂಡೇಜ್, ಹ್ಯಾಟ್, ನೋಸ್, ಚಶ್ಮಾ ಎಲ್ಲ ತೆಗೆದು ಹೋಗಿತಾನ. ದ ಹಾರಿಫೈಡ್ ಪೀಪಲ್ ಇನ್ ಅ ಬಾರ್ ಫೌಂಡ್ ದೆಮ್ಸೆಲ್ಫ್ ಸ್ಟೇರಿಂಗ್ ಅಟ್ ದ ಹೆಡ್ಲೆಸ್ ಮ್ಯಾನ್. ಆ ಬಾರ್ ಒಳಗಿರೋದೆಲ್ಲರೂ ಯಾರಂದ್ರೆ ಅವನ್ನ ನೋಡ್ತಿರ್ತಾರ. ಮಿಸ್ಟರ್ ಜಾಫರ್ಸ್ ದ ಕಾನ್ಸ್ಟೇಬಲ್, ಯಾರು ಕಾನ್ಸ್ಟೇಬಲ್ ಯಾರು ಸೀಕ್ರೆಟ್ಲಿ ಸೆಂಟ್ ದ ಕಾನ್ಸ್ಟೇಬಲ್ ಇರ್ತಾನೆ ಅವ ಯಾರಂದ್ರೆ ಮಿಸ್ಟರ್ ಜಾಫರ್ಸ್ arrived now and was quite surprised to find that he had to arrest a man without a head. ಸೊ ಬಂದ ಏನಂತಂದ್ರೆ ಸ್ವಲ್ಪ ಹಂಗೆ ಸರ್ಪ್ರೈಸ್ ಆಕತಿ, ಅಯ್ಯೋ ನಾ ತಲೆ ಇಲ್ಲಾರ್ದ ಮನುಷ್ಯನ ಹೆಂಗೆ ಅರೆಸ್ಟ್ ಮಾಡ್ಬೇಕಪ್ಪ ಅಂತ ಸರ್ಪ್ರೈಸ್ ಆಕತಿ. ಬಟ್ ಜಾಫರ್ಸ್ ವಾಸ್ ನಾಟ್ ಈಸಿಲಿ ಪ್ರಿವೆಂಟೆಡ್ ಫ್ರಮ್ ಡೂಯಿಂಗ್ ಹಿಸ್ ಡ್ಯೂಟಿ. ಬಟ್ ಆದರೂ ಏನಂದ್ರೆ ಹೆಡ್ಲೆಸ್ ಮ್ಯಾನರ್ ಇರಲಿ ಯಾವುದರಲೆಸ್ ಮ್ಯಾನರ್ ಇರಲಿ ನನ್ನ ಡ್ಯೂಟಿ ನಿಭಾಯಿಸೋಣ ಅಂಥೇಳಿ ಇಫ್ ಅ ಮ್ಯಾಜಿಸ್ಟ್ರೇಟ್ ವಾರೆಂಟ್ ಆರ್ಡರ್ಡ್ ಅ ಪರ್ಸನ್ ಅರೆಸ್ಟ್ ದೆನ್ ದ ಪರ್ಸನ್ ಹ್ಯಾಡ್ ಟು ಬಿ ಅರೆಸ್ಟೆಡ್ ವಿತ್ ಆರ್ ವಿದೌಟ್ ಹಿಸ್ ಹೆಡ್. ಸೊ ಒಮ್ಮೆ ಮ್ಯಾಜಿಸ್ಟ್ರೇಟ್ ಏನಾರ ವಾರೆಂಟ್ ಹಾಕಿದ್ರಂದ್ರೆ ಅವ ತಲೆ ಇದ್ದರೆ ಇರಲಿ ಇಲ್ಲಂದ್ರೆ ಇರಲಿ ನನಗೆ ಸಂಬಂಧ ಇಲ್ಲ, ನಾ ಅವ್ರನ್ನ ಅರೆಸ್ಟ್ ಮಾಡಬೇಕು. ದೇರ್ ಫಾಲೋಡ್ ಅ ರಿಮಾರ್ಕೆಬಲ್ ಸೀನ್ ಆಸ್ ದ ಪೊಲೀಸ್ ಮ್ಯಾನ್. ಸೊ ಇಲ್ಲೊಂದು ಭಾಳ ಚಲೋ ಇನ್ಸಿಡೆಂಟ್ ಆಕತಿ. ಹಿಂಗೆ 4 ಇನ್ಸಿಡೆಂಟ್ 5 ಇನ್ಸಿಡೆಂಟ್ ಅದಾವ ಇಡೀ ಸ್ಟೋರಿ ಒಳಗೆ. ಇಲ್ಲೇ ಒಂದೇನಂದ್ರೆ ಬೆಸ್ಟ್ ಇನ್ಸಿಡೆಂಟ್ ಆಕತಿ. ಆಸ್ ಸೂನ್ ಆಸ್ ದ ಪೊಲೀಸ್ ಮ್ಯಾನ್ ಟ್ರೈ ಟು ಗೆಟ್ ಅ ಹೋಲ್ಡ್ ಆಫ್ ಅ ಮ್ಯಾನ್ ಹೂ ವಾಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಇನ್ವಿಸಿಬಲ್ ಆಸ್ ಇ ಥ್ರೋ ಆಫ್ ಒನ್ ಗೌರ್ಮೆಂಟ್ ಆಫ್ಟರ್ ದ ಅನದರ್. ಯಾವಾಗ ಪೊಲೀಸ್ ಮ್ಯಾನ್ ಹಿಡ್ಯಾಕೆ ಟ್ರೈ ಮಾಡ್ತಾನಲ್ಲ ಅವ್ರೇನು ಮಾಡ್ತಾರೆ ಅಂದ್ರೆ ಒಂದು ಗಾರ್ಮೆಂಟ್ ಬಿಚ್ಚಿ ಎಲ್ಲ ಬಿಚ್ಕೊಂಡು ತೊಗೊಂಡ್ಬಿಟ್ಟಿರ್ತಾನೆ. ಬಿಚ್ಚಿದ್ಮೇಲೆ ಏನೂ ಕಾಣಂಗೆ ಇಲ್ಲ. ಫೈನಲಿ ಅ ಶರ್ಟ್ ಫ್ಲೀವ್ ಇನ್ ಟು ದ ಏರ್ ಆ್ಯಂಡ್ ದ ಕಾನ್ಸ್ಟೇಬಲ್ ಫೌಂಡ್ ಹಿಮ್ಸೆಲ್ಫ್ ಸ್ಟ್ರಗಲಿಂಗ್ ವಿತ್ ಸಮೋನ್ ಹಿ ಕುಡ್ ನಾಟ್ ಸಿ. ಸೊ ಏನು ಶರ್ಟ್ ಹಿಂಗೆ ಬಿಚ್ಚಿ ಹೋಗಿತಾನೆ, ಅದು ಗಾಳಿಗೆ ಹೋಗತ್ತಿ. ಈಗ ಕಾನ್ಸ್ಟೇಬಲಿಗೆ ಏನು ಕಾಣಂಗೆ ಇಲ್ಲ. ಸಮ್ ಪೀಪಲ್ ಟ್ರೈ ಟು ಹೆಲ್ಪ್ ಹಿಮ್. ಸೊ ಕೆಲವೊಂದಿಷ್ಟು ಮಂದಿ ಒಬ್ವಿಯಸ್ಲಿ ಟ್ರೈ ಮಾಡ್ತಾರೆ ಹೆಲ್ಪ್ ಮಾಡೋಕೆ, ಯಾಕಂದ್ರೆ ಅವ್ರದ್ದು ಪ್ರಾಬ್ಲಮ್ ಇರ್ತದೆ. ಬಟ್ ಫೌಂಡ್ ದೆಮ್ಸೆಲ್ಸ್ ಹಿಟ್ ಬೈ ಬ್ಲೋಸ್ ದಟ್ ಸೀಮ್ಸ್ ಟು ಕಮ್ ಫ್ರಮ್ ನೋವೇರ್. In the end, Jaffers was knocked unconscious as he made as a last attempt to hold on the unseen scientist. So last ಏನಾಕತ್ತಂದ್ರೆ ಮಿಸ್ಟರ್ ಜಾಫರ್ಸ್ who was the constable, he found himself unconscious. ಯಾಕಂದ್ರೆ ಅವ ಲಾಸ್ಟಿಗೆ ಏನು ಮಾಡ್ತಾನಂದ್ರೆ ಅವನ್ನ ಅಟೆಂಪ್ಟ್ ಮಾಡಿರ್ತಾನೆ ಒಂದು ಸೈಂಟಿಸ್ಟ್ ಹಿಡಕ್ಕೆ. there were nervous, excited cries of hold him, but this was easier said than done. Griffin had shaken himself free and no one knew where to lay hands on him. So ಇಲ್ಲೇ ಮುಗಿತ ಚಾಪ್ಟರ್. ಅದ್ರ ಬಗ್ಗೆ ಅಂತೂ ಅಂಥದ್ದೇನಿಲ್ಲ, ಎಂಡಿಂಗ್ ಚಲೋ ಇಲ್ಲ ಚಾಪ್ಟರ್ದು, ಕನ್ಕ್ಲೂಷನೇ ಇಲ್ಲ. ಬಟ್ ನಾವು ಮಾಡೋಣ ಕನ್ಕ್ಲೂಷನ್. ಓಕೆ, ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.